ಗೃಹ ಸಚಿವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಬೇಗನೆ ತನಿಖೆ ಮುಗಿಸ್ಬಿಡ್ಬೇಕು, ಬೇಗನೆ ಅಂತಾರೆ ಶೀಘ್ರ, ಕ್ವಿಕ್ ಆಗಿ ಮಾಡಿ ಅಂತೇಳಿ. ಇತ್ತೀಚಿನ ಸಾಕ್ಷ್ಯಗಳನ್ನ FSL ಗೆ ಕಳಿಸಲಾಗಿದೆ. FSL ವರದಿ ಇನ್ನೂ ಬಂದಿಲ್ಲ. ಇದು ಸಹಜವಾಗಿ ತನಿಖೆ ಪೂರ್ಣಗೊಳ್ಳೋದಕ್ಕೆ ಒಂದು ತೊಡಕಾಗುತ್ತೆ. ಬಂದವರೆಲ್ಲರೂ ದೂರು ಕೊಡೋದು, ಆಮೇಲೆ ಅರ್ಜಿ ಹಾಕೋದು ಇದೆಲ್ಲ ನಡೀತಾನೆ ಇದೆ. ಅಂತಿಮಗೊಳಿಸಿ ವರದಿ ಕೊಡಿ ಅಂತ SIT ನಾವು ಕೇಳಿದೀವಿ ಅಂತಲೂ ಕೂಡ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಿನ ತೊಡಕುಗಳು ಏನೇನಿದೆಯೋ ಅದು ನಾನು ಇನ್ನೂ ಚರ್ಚೆ ಮಾಡಿಲ್ಲ. ಆದರೆ SIT ಅಂತೂ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. FSL ವರದಿಗಳು ಬರಬೇಕು ಒಂದೊಂದು. ಈಗ ಇತ್ತೀಚೆಗೆ ಮೆಟೀರಿಯಲ್ಸ್ ಏನು ಸಿಕ್ತೋ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಮೊದಲೇ ನಮಗೆ ಬಂದಂಥ ಅದನ್ನೆಲ್ಲ ಕೆಲವೆಲ್ಲ ವರದಿಗಳನ್ನು ಫೈನಲೈಸ್ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ದೇವೆ. ಮತ್ತು ಆದಷ್ಟು ಶೀಘ್ರವಾಗಿ ಇಡೀ ತನಿಖೆಯನ್ನು ಮುಗಿಸ್ಬೇಕು ಅಂತ ಕೂಡ ಹೇಳಿದ್ದೇವೆ. ಯಾಕೆಂದರೆ ಇದು ಬಂದವರೆಲ್ಲ ಅರ್ಜಿ ಕೊಡೋದು, ನೋಡೋದು, ಆಮೇಲೆ ಅಲ್ಲಿ ಇಲ್ಲಿ ಅಂತ ಹೇಳಿ ಇದೆಲ್ಲ ಹೇಳೋದೆಲ್ಲ ಆಗ್ತಿದೆ ಅಂತೇಳಿ ಎಲ್ಲೋ ಒಂದು ಕಡೆ ಅದಕ್ಕೆ ಅಂತಿಮ ಮಾಡಬೇಕು ಅಂತೇಳಿ. ಅದಕ್ಕೆ ಕಾನೂನಿನ ತೊಡಕುಗಳು ಏನೇನಿದೆಯೋ ಅದು ನಾನು ಇನ್ನೂ ಚರ್ಚೆ ಮಾಡಿಲ್ಲ. ಆದರೆ SIT ಅಂತೂ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. FSL ವರದಿಗಳು ಬರಬೇಕು ಒಂದೊಂದು. ಈಗ ಇತ್ತೀಚೆಗೆ ಮೆಟೀರಿಯಲ್ಸ್ ಏನು ಸಿಕ್ತೋ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಮೊದಲೇ ನಮಗೆ ಬಂದಂಥ ಅದನ್ನೆಲ್ಲ ಕೆಲವೆಲ್ಲ ವರದಿಗಳನ್ನು ಫೈನಲೈಸ್ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ದೇವೆ. ಮತ್ತು ಆದಷ್ಟು ಶೀಘ್ರವಾಗಿ ಇಡೀ ತನಿಖೆಯನ್ನು ಮುಗಿಸ್ಬೇಕು ಅಂತ ಕೂಡ ಹೇಳಿದ್ದೇವೆ. ಯಾಕೆಂದರೆ ಇದು ಬಂದವರೆಲ್ಲ ಅರ್ಜಿ ಕೊಡೋದು, ನೋಡೋದು, ಆಮೇಲೆ ಅಲ್ಲಿ ಇಲ್ಲಿ ಅಂತ ಹೇಳಿ ಇದೆಲ್ಲ ಹೇಳೋದೆಲ್ಲ ಆಗ್ತಿದೆ ಅಂತೇಳಿ ಎಲ್ಲೋ ಒಂದು ಕಡೆ ಅದಕ್ಕೆ ಅಂತಿಮ ಮಾಡಬೇಕು ಅಂತೇಳಿ. ಅದಕ್ಕೆ ಕಾನೂನಿನ